ಸರ್ಕಾರ ನಡೆಸುವಾಗ ಎಲ್ಲರೂ ತೃಪ್ತಿಪಡಿಸೋಕ್ಕೂ ಆಗೋದಿಲ್ಲ. ಒಂದು 10%ಗೆ ತೃಪ್ತಿ, 50% ನಾವು ಡೆವಲಪ್ಡ್ ಏರಿಯಾ ಕೊಡ್ತೀವಿ ಅಂತ ಅಂದರೆ ನೀವು ಸಂತೋಷವಾಗಿ ರೈತರೆಲ್ಲ ಒಪ್ತಾರೆ. ಅದಕ್ಕೇನು ಅಲ್ಲ, ನಾನು ಕೊಡಿ, ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡೋಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೇವೆ. ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ತಪ್ಪ, ಈಗ ಚರ್ಚೆಗೆ ಹೋದ್ರೆ ಇವ್ರ ಕಡೆನೂ ಜನ ಬರ್ತಾರೆ, ಅವ್ರ ಕಡೆನೂ ಜನ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಜನಗಳಿಗೆ ಇದು ತೊಂದರೆ ಆದ್ರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗ್ಲಿ, ಇವ್ರ ಕಡೆಯವ್ರಿಗನ ಆಗ್ಲಿ, ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ, ವಿಕಾಸಸೌಧ ಆಗಲಿ, ಒಂದು ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದನ್ನ ಜನರ ಮುಂದೆನೆ ನಾವು ಶೋ ಮಾಡಕ್ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಪ್ರತಿಷ್ಠೆ ಆಗಿದೆ ಸರ್, ಇದೇನಾದ್ರೂ ಸರ್ ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಜನಹಿತ ನಾವು ನೋಡಿಕೊಂಡು ಕೆಲಸ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ಸರ್ಕಾರ ನಡೆಸುವಾಗ ಎಲ್ಲರೂ ತೃಪ್ತಿಪಡಿಸೋಕ್ಕೂ ಆಗೋದಿಲ್ಲ. ಒಂದು 10%ಗೆ ತೃಪ್ತಿ, 50% ನಾವು ಡೆವಲಪ್ಡ್ ಏರಿಯಾ ಕೊಡ್ತೀವಿ ಅಂತ ಅಂದರೆ ನೀವು ಸಂತೋಷವಾಗಿ ರೈತರೆಲ್ಲ ಒಪ್ತಾರೆ. ಅದಕ್ಕೇನು ಅಲ್ಲ, ನಾನು ಕೊಡಿ, ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡೋಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೇವೆ. ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ತಪ್ಪ, ಈಗ ಚರ್ಚೆಗೆ ಹೋದ್ರೆ ಇವ್ರ ಕಡೆನೂ ಜನ ಬರ್ತಾರೆ, ಅವ್ರ ಕಡೆನೂ ಜನ ಬರ್ತಾರೆ. ಅಲ್ಲಿ ಲಾ ಅಂಡ್ ಆರ್ಡರ್ ಜನಗಳಿಗೆ ಇದು ತೊಂದರೆ ಆದ್ರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗ್ಲಿ, ಇವ್ರ ಕಡೆಯವ್ರಿಗನ ಆಗ್ಲಿ, ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದ್ರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ, ವಿಕಾಸಸೌಧ ಆಗಲಿ, ಒಂದು ಯಾವ್ದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದನ್ನ ಜನರ ಮುಂದೆನೆ ನಾವು ಶೋ ಮಾಡಕ್ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಪ್ರತಿಷ್ಠೆ ಆಗಿದೆ ಸರ್, ಇದೇನಾದ್ರೂ ಸರ್ ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಜನಹಿತ ನಾವು ನೋಡಿಕೊಂಡು ಕೆಲಸ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತ